ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯ ಜ್ಯೋತಿ. ನೋಟ್ ಬ್ಯಾನ್ ಮಾಡಿದ ಮೋದಿಗೆ ಪ್ರಾಣ ಭಯ. ಕಪ್ಪು ಖದೀಮರು ದುಷ್ಟಕೂಟದಿಂದ ಎದುರಾಗಿದೆಯಾ ಅಪಾಯ? ಹೇಗಿರುತ್ತೆ ಹೊಸ ವರ್ಷಕ್ಕೆ ಮೋದಿಯ ಗ್ರಹಚಾರ? ನಮೋಗೆ ಬಂದೆರಗೋದು ಯಾವ ರೀತಿ ಗಂಡಾಂತರ? ಇದೆ ಈ ಹೊತ್ತಿನ ವಿಶೇಷ ಡೇಂಜರ್. ಇಡೀ ವಿಶ್ವವೇ ಭಾರತದೆಡೆ ಅಚ್ಚರಿಯಿಂದ ತಿರುಗಿ ನೋಡುವಂತೆ ಮಾಡಿದ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ. ಅದರಲ್ಲೂ ನೋಟ್ ಬ್ಯಾನ್ ಮಹಾಯಜ್ಞಕ್ಕೆ ಕೈ ಹಾಕಿದ ಮೇಲಂತೂ ಎಲ್ಲೆಡೆ ಮೋದಿಯದ್ದೇ ಸುದ್ದಿ. ಜಗತ್ತಿನ ಅತ್ಯಂತ ಪ್ರಭಾವಿ ವ್ಯಕ್ತಿಗಳಲ್ಲಿ ಒಬ್ಬರಾದ ನರೇಂದ್ರ ಮೋದಿ ಪಾಲಿಗೆ ಮಹಾಕಂಟಕವೊಂದು ಕಾದಿದೆಯಂತೆ. ಏನದು ಕಂಟಕ? ಮೋದಿಯ ಕಂಟಕದ ಕಥೆ ಬಿಚ್ಚಿಟ್ಟವರಾರು? ಬನ್ನಿ ನೋಡೋಣ ಈ ಹೊತ್ತಿನ ವಿಶೇಷದಲ್ಲಿ. ಇನ್ನು ಮುಂದೆ ಫೆಬ್ರವರಿ 8ಕ್ಕೆ ನರೇಂದ್ರ ಮೋದಿಗೆ ಚಕ್ಕಂತ ಗಂಡಾಂತರ ಸ್ವತಃ ಅವರಿಗೆ ಹಣ ಹೇಳಿದ್ದೀನಿ. ಮೋದಿಗೆ ಕಾದಿದೆಯ ಕಂಟಕ, ಶತ್ರು ಸದೆ ಬಡಿದವನಿಗೆ ಸಂಕಟ. ಎದೆಗಾರ ಜಗಜ್ಜಟ್ಟಿಗೆಂಥ ವಿಪತ್ತು. ಮೋದಿ ಪ್ರಾಣ ಕುಂಟ ಆಪತ್ತು. ನರೇಂದ್ರ ದಾಮೋದರ್ ದಾಸ್ ಮೋದಿ ಇಡೀ ಭರತ ಖಂಡದ ಎದೆಬಡಿತ. ಬಡತನ, ನಿರುದ್ಯೋಗ, ಭ್ರಷ್ಟಾಚಾರ, ಕಪ್ಪು ಹಣದಂಥ ಅನೇಕಾನೇಕ ಸಮಸ್ಯೆಗಳ ಗೂಡಾದ ಭಾರತಕ್ಕೆ ಹೊಸ ಆಶಾಕಿರಣವಾಗಿ ಬಂದ ವ್ಯಕ್ತಿ ಪ್ರಧಾನಿ ನರೇಂದ್ರ ಮೋದಿ. ಗಡಿಯಲ್ಲಿ ಭಾರತವನ್ನ ಹುರಿದು ಮುಕ್ಕಲು ಹೊಂಚು ಹಾಕುತ್ತಾ ಉಗ್ರವಾದದ ಜಪ ಪಠಿಸುವ ಪಾಕ್ಗೆ ಸರ್ಜಿಕಲ್ ಸ್ಟ್ರೈಕಿನ ಮೂಲಕ ಝೋರ್ಕ ಝಟ್ಕಾ ಕೊಟ್ಟ ದಿಟ್ಟ ನಾಯಕ ನರೇಂದ್ರ ಮೋದಿ. अरे लड़ना है तो भ्रष्टाचार के खिलाफ लड़ो. ಇಂಥ ಗಟ್ಟಿಗ ನರೇಂದ್ರ ಮೋದಿ ಪಾಲಿಗೆ ಮಹಾಕಂಟಕವೊಂದು ಬಾಧಿಸಲು ಸಜ್ಜಾಗಿದೆ ಎಂದರೆ ನಂಬ್ತೀರಾ? ಆದರೆ ಈ ಸಂಗತಿಯನ್ನ ನಂಬಲೇಬೇಕು ಅಂತ ಬಲವಾಗಿ ವಾದಿಸಲಾಗ್ತಾ ಇದೆ. ಮೋದಿ ಆದಷ್ಟು ಬೇಗ ಎಚ್ಚೆತ್ತುಕೊಂಡು ಪರಿಹಾರ ಕಾರ್ಯಗಳನ್ನ ಮಾಡಬೇಕು ಅಂತ ಸಲಹೆ ನೀಡ್ತಾ ಇದ್ದಾರೆ. ದೇಶದ ಗೌರವದ ಸಂಕೇತವಾಗಿರುವ ಮೋದಿಗೆ ಕಂಟಕವಿದೆ ಅಂತ ಅಸಲಿಗೆ ಪತ್ತೆ ಹಚ್ಚಿದ್ಯಾರು? ಅವರ ಮಾತಿನಲ್ಲಿ ಪುಷ್ಟಿಯುಂಟ? ಬಾಂಬ್ ಸಿಡಿಸಿದ್ರು ಬ್ರಹ್ಮಾಂಡ ಗುರು. ಇನ್ನು ಮುಂದೆ ಫೆಬ್ರವರಿ 8ಕ್ಕೆ ನರೇಂದ್ರ ಮೋದಿಗೆ ಚಕ್ಕಂತ ಗಂಡಾಂತರ ಸ್ವತಃ ಅವರಿಗೆ ಹಣ ಹೇಳಿದ್ದೀನಿ. ಫೆಬ್ರವರಿಯಲ್ಲಿ ಮೋದಿಜಿ ಹುಷಾರು. ಅದ್ಯಾವ ಘಳಿಗೆಯಲ್ಲಿ ನರೇಂದ್ರ ಮೋದಿ ಅವರು ದೇಶವಾಸಿಗಳನ್ನ ಉದ್ದೇಶಿಸಿ ಮಾತನಾಡಿ ನೋಟು ಬ್ಯಾನಿನ ವಿಚಾರ ಅರುಹಿದ್ರು, ಆಗಲಿಂದಲೇ ಅವರು ಟೀಕೆಗಳ ಮಹಾಪೂರವನ್ನೇ ಎದುರಿಸಬೇಕಾಯಿತು. ಆದರೆ ಯಾವ ಟೀಕೆ ಟಿಪ್ಪಣಿಗಳಿಗೂ ಜಗ್ಗದ ಮೋದಿ 50 ದಿನದ ವಾಯ್ದೆ ಕೇಳಿದರು. भाइयों बहनों, मैंने सिर्फ देश से 50 दिन मांगे हैं. 50 दिन. 30 दिसंबर तक मुझे मौका दीजिए मेरे भाइयों बहनों. ಆ ವಾಯ್ದೆ ಮುಗಿಯಲು ಬೆರಳಿಣಿಕೆ ದಿನಗಳಷ್ಟೇ ಬಾಕಿ. ಅವು ಮುಗಿಯುವ ಮುನ್ನವೇ ಮೋದಿ ಪಾಲಿಗೆ ಪ್ರಾಣ ಕಂಟಕ ಕಾದಿದೆ ಅನ್ನೋ ಘಾತುಕ ಬಾಂಬ್ ಸಿಡಿಸಿದ್ದಾರೆ ಬ್ರಹ್ಮಾಂಡ ಗುರುಜಿ ನರೇಂದ್ರ ಬಾಬು ಶರ್ಮಾ. ಇನ್ನು ಮುಂದೆ ಫೆಬ್ರವರಿ 8ಕ್ಕೆ ನರೇಂದ್ರ ಮೋದಿಗೆ ಚಕ್ಕಂತ ಗಂಡಾಂತರ ಸ್ವತಃ ಅವರಿಗೆ ಹಣ ಹೇಳಿದ್ದೀನಿ. ಮಾಘ ಮಾಸದಲ್ಲಿ ಬರತಕ್ಕಂತ ಗಂಡಾಂತರವನ್ನ ಅಕಸ್ಮಾತ್ ಅವರು ತಪ್ಪಿ ಹೋದರೆ 12 ವರ್ಷ ನರೇಂದ್ರ ಮೋದಿನ ಯಾವ ಕೈಯಲ್ಲಿ ಒಂದು ಹುಲ್ಲು ಕಟ್ಟಿ ಕೂಡ ಅಲ್ಲಾಡ್ಸಕ್ಕಾಗಲ್ಲ. ಅಷ್ಟು ರಕ್ಷೆ ಇರುತ್ತೆ. ಹೌದು, ಮೊದಲೇ ನರೇಂದ್ರ ಬಾಬು ಶರ್ಮಾ ಬಾಯಿಂದ ಬಂದೂಕಿನಿಂದ ಗುಂಡು ಸಿಡಿದಂತೆ ಮಾತುಗಳು ಬರ್ತವೆ. ಜನರು ಅವರ ಮಾತುಗಳಿಂದ ಅಪರಿಚಿತರೇನಲ್ಲ. ಇಂತಿಪ್ಪ ಗುರೂಜಿ ಪ್ರಧಾನಿಗಳ ಜನ್ಮ ಜಾತಕದ ಈ ಮಹಾಕಂಟಕದ ವೃತ್ತಾಂತವನ್ನ ಹೊರಗೆಡವಿದ್ದಾರೆ. ಬರಲಿರೋ 2017ರ ಫೆಬ್ರವರಿ ವೇಳೆಗೆ ಮೋದಿಜಿಗೆ ಗಂಡಾಂತರ ಕಾದಿದೆ ಅಂತ ಹೇಳಿದ್ದಾರೆ. ಜಯಲಲಿತಾ ಸಾವಿಗೂ ಇದೇ ಕಾರಣ. ಯಾಮಾರಿ ಬಿಟ್ರೆ ತಪ್ಪಲ್ವಾ ದುರ್ಮರಣ? ತಮ್ಮ ಮಾತುಗಳು ಸುಳ್ಳಾಗಲು ಸಾಧ್ಯವಿಲ್ಲ ಅಂತ ವಾದಿಸಿ ಮೋದಿಯವರ ಕಂಟಕದ ಸಂಕಟದ ಬಗ್ಗೆ ಮಾತನಾಡೋ ನರೇಂದ್ರ ಬಾಬು ಶರ್ಮಾ ಪಬ್ಲಿಕ್ ಟಿವಿ ಸ್ಟುಡಿಯೋದಲ್ಲೇ ಕುಳಿತು ಈ ಬಗ್ಗೆ ವಿಸ್ತಾರವಾಗಿ ವಿಮರ್ಶಿಸಿ ವಿವರಿಸಿದರು.
ದುರ್ಮುಖ ನಾಮ ಸಂವತ್ಸರದಲ್ಲಿ ಘಟಿಸಿದ ಕೆಲವು ಘಟನೆಗಳನ್ನು ಉಲ್ಲೇಖಿಸಿ ಈ ಹಿಂದೆ ತಾವೇ ನುಡಿದ ಭವಿಷ್ಯವಾಣಿಗಳು ನಿಜವಾದ ನಿದರ್ಶನಗಳನ್ನು ಹೇಳುತ್ತಾ ಈ ಮಾತನ್ನ ಸಮರ್ಥಿಸಿಕೊಂಡಿದ್ದಾರೆ. ಜಪಾನ್ ದುರಂತ ಮತ್ತು ಜಯಲಲಿತಾ ಸಾವನ್ನ ಇಲ್ಲಿ ಉದಾಹರಿಸಿದರು ಗುರೂಜಿ. ಸಾಲದಕ್ಕೆ ಇಂಥದ್ದೇ ಗಂಡಾಂತರದ ಕಾರಣಕ್ಕೆ ಜಯಲಲಿತಾ ಸಾವನ್ನಪ್ಪಿದ್ದು ಅಂತ ಖಡಾಖಂಡಿತವಾಗಿ ಹೇಳ್ತಾರೆ. ಎಲ್ಲ ವೀಕ್ಷಕರು ದಯವಿಟ್ಟು ಗಮನಿಸಿ ಕೇಳ್ಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. ಇದು ಎಲ್ಲರಿಗೂ ಸಾರ್ವಜನಿಕವಾಗಿ ಫ್ರೀ, ಉಚಿತವಾಗಿರ್ತಕ್ಕಂಥದ್ದು. ಏನಕ್ಕೆ ಅಂದರೆ ನಿಮ್ಗೆ ಯಾವತ್ತು 9 ವರ್ಷ ಆಗುತ್ತೆ ಮಕ್ಕಳಿಗೆ, ಹುಡುಗ ಆಗಲಿ ಹುಡುಗಿ ಆಗಲಿ, 9, 19, 29, 39, 49, 59 ಈ 9ಗಳೆಲ್ಲ ಬರುತ್ತಲ್ಲ ಗಂಡಾಂತರಗಳು. ಜಯಲಲಿತಾ ಸತ್ತಿದ್ದು ಯಾವಾಗ? 69. ರಾಜಶೇಖರ ರೆಡ್ಡಿ ಸತ್ತಾಗ ಯಾವಾಗ? ವಿಶೇಷವಾಗಿ 59. ಆ 9ಗಳೇ ಬಂದಾಗ ಗಂಡಾಂತರಗಳು. ನರೇಂದ್ರ ಮೋದಿನೂ ವಿಚಾರ ಅವ್ರಿಗೆ ಗೊತ್ತು ಚೆನ್ನಾಗಿ ಏನಂತ. ಇಟ್ ಇಸ್ 69 ಆದ್ಮೇಲೆ 70. ನನ್ನ ಯಾವನ ಏನ್ ಬೇಕಾದ್ರೆ ಮಾಡ್ಬೋದು, ನೀವು ದಯವಿಟ್ಟು ಕಾಪಾಡಿ. ಮೋದಿ ಮತ್ತವರ ಯೋಚನಾ ಲಹರಿ, ಅವರ ಖಚಿತಪೂರ್ಣ ನಿರ್ಣಯಗಳ ಪರಿಣಾಮಗಳನ್ನ ದೇಶದ ಜನತೆ ಬಲ್ಲರು. ಆದರೆ ಮೊದಲೇ ದೇಶಾದ್ಯಂತ ನೋಟಿನ ವಿಚಾರವಾಗಿ ದೊಡ್ಡ ಚರ್ಚೆಗಳೇ ನಡೆದಿವೆ ಮತ್ತು ನಡೀತಿವೆ. ಈಗ ಗುರೂಜಿ ಆಡಿರುವ ಕಂಟಕದ ಮಾತುಗಳು ಜನರ ತಲೆಗೆ ಹುಳ ಬಿಟ್ಟಂತಾಗಿದೆ. ಹೇಳಿ ಕೇಳಿ ನೋಟು ಅಂದ್ರೆ ಹಣ, ಹಣ ಸಂಪದ್ದೇವತೆ ಲಕ್ಷ್ಮಿಗೆ ಸಮ. ಕಪ್ಪು ಹಣವನ್ನ ಹೊರತರಲು ಆ ಹಣವನ್ನೇ ನಿಷೇಧಿಸಿ ಅದಕ್ಕೆ ಮೌಲ್ಯವಿಲ್ಲ ಅಂತ ಮೋದಿ ತೆಗೆದುಕೊಂಡ ಮಹತ್ವಪೂರ್ಣ ನಿರ್ಣಯವೇ ಅವರ ಪಾಲಿಗೆ ಕಂಟಕವಾಯ್ತಾ? भाइयों बहनों, मैंने सिर्फ देश से 50 दिन मांगे हैं, 50 दिन। 30 दिसंबर तक मुझे मौका दीजिए मेरे भाइयों बहनों। ಮೋದಿ ಪಾಲಿಗೆ ಮಹಾಕಂಟಕ ಕಾದಿದೆ ಅಂತ ಅರಿವಾಗ್ತಿದ್ದಂತೆ ಹೇಗಾದ್ರೂ ಮಾಡಿ ಅದನ್ನ ಪ್ರಧಾನಿಗಳ ಕಿವಿಗೆ ಮುಟ್ಟಿಸಲು ಬ್ರಹ್ಮಾಂಡ ಗುರೂಜಿ ಶತಪ್ರಯತ್ನ ಮಾಡಿದ್ರಂತೆ. ಆ ಪ್ರಯತ್ನದಲ್ಲಿ ಅವರು ಸಫಲರಾದ್ರ? ಇಂಥ ಕಂಟಕಗಳಿಂದ ಪಾರಾಗೋದು ಹೇಗೆ? ಅಸಲಿಗೆ ಗುರೂಜಿ ಆಡ್ತಿರುವಂತಹ ಮಾತುಗಳಲ್ಲಿ ಹುರುಳುಂಟ? ಬನ್ನಿ ನೋಡೋಣ. ಇನ್ನು ಮುಂದೆ ಫೆಬ್ರವರಿ 8ಕ್ಕೆ ನರೇಂದ್ರ ಮೋದಿಗೆ ಇರ್ತಕ್ಕಂಥ ಗಂಡಾಂತರ ಸ್ವತಃ ಅವರಿಗೆ ಹಣ ಹೇಳಿದ್ದೀನಿ. ಪ್ರಧಾನಿಗೆ ಕಾದಿದೆಯಂತೆ ಕಂಟಕದ ಉರುಳು. ಗುರೂಜಿ ಮಾತಲ್ಲಿದೆಯಾ ಸತ್ಯದ ತಿರುಳು? ನೀವೆಲ್ಲ ಅನ್ಕೊಂಡ ಹಾಗೆ ನರೇಂದ್ರ ಮೋದಿ ಇವತ್ತು ದಿವಸ ದುರ್ಮುಖ ನಾಮ ಸಂವತ್ಸರದಲ್ಲೇ ಕುಲ ಪರಿವರ್ತನೆ ಅಂದ್ರೆ ನೀವೆಲ್ಲರೂ ಪ್ರತಿಯೊಬ್ಬರಿಗೂ ಇರ್ತಕ್ಕಂಥ ಅರ್ಥದಿಂದ ಬೆಳೀತಕ್ಕಂಥ ರಾಜಕೀಯಗಳು ಈ ಬ್ಲಾಕ್ ಮನಿ ಅಂತ ಹೊರಗೆ ಸುಟ್ಟಿದ್ರು. ಪ್ರಧಾನಿ ಕಿವಿಗೆ ಬಿತ್ತ ಗಂಡಾಂತರ ವಿಚಾರ. ಮೋದಿಗೆ ಸಿಗುತ್ತಾ ಏನಾದರೂ ಪರಿಹಾರ? ತಾನು ಜ್ಯೋತಿಷಿ ಅಲ್ಲ ಮತ್ತು ಜ್ಯೋತಿಷ್ಯ ಹೇಳೋದಿಲ್ಲ ಎಂಬ ಅರ್ಥದ ಮಾತುಗಳನ್ನಾಡುವ ನರೇಂದ್ರ ಬಾಬು ಶರ್ಮಾ ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿಯವರ ಕುಂಡಲಿಯಲ್ಲಿ ಆಗಲಿರುವ ಮಹತ್ವದ ಬದಲಾವಣೆಗಳನ್ನು ಹೇಳಿದ್ದಾರೆ. ದೇಶದಲ್ಲಿ ಹಿಂದೆಂದೂ ಕಾಣದ ಬದಲಾವಣೆಯ ಕ್ರಾಂತಿಯನ್ನೇ ಮಾಡ ಹೊರಟಿರುವ ಮೋದಿ ಪಾಲಿಗೆ ಶತ್ರುಗಳೇನೂ ಕಮ್ಮಿ ಇಲ್ಲ. ಪಕ್ಷದಲ್ಲೇ ವಿರೋಧಿಗಳಿದ್ದರೂ ಎಲ್ಲರನ್ನೂ ಸೈಡಿಗಟ್ಟಿ ಮುನ್ನುಗ್ಗುವ ಛಾತಿ ಅವರದ್ದು. ಮೋದಿಗೆ ಕಾದಿರುವ ಗಂಡಾಂತರದ ಬಗ್ಗೆ ಬ್ರಹ್ಮಾಂಡ ಗುರೂಜಿ ಈ ಮೊದಲೇ ಶೋಭಾ ಕರಂದ್ಲಾಜೆ, ಸದಾನಂದ ಗೌಡ, ವೆಂಕಯ್ಯ ನಾಯ್ಡು ಸೇರಿದಂತೆ ಹಲವಾರು ಬಿಜೆಪಿ ನಾಯಕರ ಮುಖಾಂತರ ಮೋದಿಯ ಕಿವಿ ತಲುಪಿಸಲು ಪ್ರಯತ್ನಿಸಿದ್ದರಂತೆ. ಈ ಹಿಂದೆ ಕಾಶಿಯಲ್ಲಿ ಮಾಡಿದ ಗಂಗಾ ಯಾತ್ರೆ ಕಾರ್ಯಕ್ರಮದಲ್ಲಿ ಪೇಜಾವರ ಶ್ರೀಗಳ ಮುಖಾಂತರ ಖುದ್ದು ಮೋದಿಯವರನ್ನ ಭೇಟಿಯಾಗಿ ಈ ಬಗ್ಗೆ ಮಾತನಾಡಿದ್ರಂತೆ ಬ್ರಹ್ಮಾಂಡ ಗುರೂಜಿ. ಮೋದಿಗೆ ಕಾಡುತ್ತಿದೆಯಂತೆ ಶನಿಕಾಟ. ಫೆಬ್ರವರಿಯಲ್ಲಿ ಹೆಚ್ಚಲಿದೆ ಸಂಕಟ. ಬ್ರಹ್ಮಾಂಡ ಗುರೂಜಿ ಪ್ರಕಾರ ಶನಿಕಾಟ ಮೋದಿಯವರನ್ನ ಕಾಡ್ತಾ ಇದೆಯಂತೆ. ಹೀಗೆಲ್ಲ ದೇಶದ ಪ್ರಧಾನಿ ಬಗ್ಗೆ ಮನ ಬಂದಂತೆ ವಿಚಾರ ಪ್ರಸ್ತಾಪಿಸಿ ಯಾವುದೇ ಪ್ರಚಾರ ಪಡೆಯುವ ಅಗತ್ಯ ತನಗಿಲ್ಲ ಅನ್ನುವ ನರೇಂದ್ರ ಬಾಬು ಶರ್ಮಾ ಗುರೂಜಿ ದೇಶಕ್ಕೆ ಒಳಿತಾಗಲೆಂದು ಬಯಸುತ್ತಿರೋ ನರೇಂದ್ರ ಮೋದಿ ಈ ಕಂಟಕದಿಂದ ಪಾರಾದರೆ ಸಾಕು ಅಂತಾರೆ. ಸ್ವಂತ ನರೇಂದ್ರ ಮೋದಿ 3ನೇ ಕಂಟಕ ಬರತಕ್ಕಂಥ ಅವಕಾಶ ಈಗ ಖಂಡಿತ ಇದೆ. ನರೇಂದ್ರ ಮೋದಿಗೂ ಅದೇ ರೀತಿಯಾಗಿ ನಾವು ಮಾಡಬೇಕಾದ್ರೆ ಜಾತಕದಲ್ಲಿ ಫಸ್ಟ್ ನೋಡ್ಕೋಬೇಕು. 2ನೇ ರೀತಿ ಈಗ ಮಾಡಿರೋ ಕಂಟಕನು ಶನಿ ಅಂದ್ರೆ ಅವನು ಕಾಯ್ತಾ ಇರ್ತಾನೆ ಶನೇಶ್ವರ. ತಪ್ಪಿಸ್ಕೊಂಡ್ಬಿಟ್ನಾ ಇನ್ನೊಂದು ರೀತಿ ಮಾಡ್ತೀನಿ ನೋಡು, ಅಪವಾದ ಅಪಕೀರ್ತಿಗಳು ಶುರು ಮಾಡ್ತಾರೆ. ಆಮೇಲೆ ತಮಾಷೆ ನೋಡು, ಶನೇಶ್ವರ ಎಲ್ಲಿ ಕೂಡಿಸ್ಬೇಕು? ರಾಜ್ಯದ ಪಟದಲ್ಲಿ ಕೂರಿಸ್ಕೋಬೇಕು. ಆಯ್ತಾ? ಪಾರ್ಲಿಮೆಂಟ್ಗೆ ಒಳಗೆ ಬರಕ್ಕೆ ಬಿಟ್ಟಿಲ್ಲ ಇವತ್ತು ಶನಿ. ಅಯ್ಯಪ್ಪನ ಡಿಸಿಷನ್ ಅಥವಾ ಇನ್ನೊಬ್ರು ಹೇಳ್ರೋ ಅಥವಾ ಅವರೇ ಸ್ವಯಾರ್ಜಿತವಾದ ಬುದ್ಧಿನೋ ಗೊತ್ತಿಲ್ಲ. ಪಾರ್ಲಿಮೆಂಟ್ ಅನ್ನೋದೇ ಒಂದು ದೊಡ್ಡದಾಗಿರ್ತಕ್ಕಂಥ ಶನಿ ಆಡಳಿತದ ಜಾಗ. ಒಳಗೆ ಬರದಕ್ಕೆ ಬಿಟ್ಟಿಲ್ಲ. ಪ್ರೈಮ್ ಮಿನಿಸ್ಟರ್ ಅದನ್ನು ನೀವು ಒಳಗೆ ಬರಕ್ ಬಿಟ್ಟಿಲ್ವಲ್ಲ. ಅಂದ್ರೆ ಅದಕ್ಕೂ ಕಾರಣ ಶನೇಶ್ವರ. ಹೌದು, ಶನಿ ಒಳಗ್ ಬಿಡಕ್ ಬರಲ್ಲ, ಏನೋ ಮಾಡ್ತಾನೆ, ಕಾಯ್ತಾನೆ. ಅವರೆಲ್ಲ ಬೈಕೊಂತ ಕೂತಿದಾರ, ಉಗಿತಾ ಕೂತಿದಾರ. ಅವ್ರ ಹೆಸರು ತಗೋಬಹುದು, ದಟ್ ಇಸ್ ಡಿಫರೆಂಟ್, ಕಾರಣ ಬೇರೆ. ಆದರೆ ವ್ಯಕ್ತಿ ಒಳಗ್ ಬರಕ್ ಬಿಟ್ಟಿಲ್ಲ. ಒಂಟಿಗ ಶನಿ ಬಂದು ವೈರಾಗ್ಯ ದೇವತೆ, ಅವ್ನು ಯಾವತ್ತೂ ಒಂಟಿಯಾಗಿರ್ತಾನಂತೆ. ಯಾರ ಜೊತೆನೂ
ಇವತ್ತು ಪ್ರಧಾನಮಂತ್ರಿ ಒಂದು 15 ಜನ ಫ್ಯಾಮಿಲಿ ಫುಲ್ ಇಟ್ಕೊಂಡು, ಜಯಲಲಿತಾನು ಅಷ್ಟೇ ಪಾಪ, ಎಲ್ಲ ರಿಲೇಷನ್ ಇಟ್ಕೊಂಡು ಒಬ್ಳೇ ಪಾಪ ಜೀವನ ಮಾಡುತ್ತೆ. ಯಾರಾದ್ರೂ ಒಳಗೆ ಹೋಗಿ ನೋಡಿದ್ರೆ ಊಟ ಮಾಡಿದ್ಲಾ ಇಲ್ವಾ, ಸ್ನಾನ ಮಾಡಿದ್ಲಾ ಇಲ್ವಾ, ಅವಳು ಏನಾದ್ರು ದೇವ್ರ ಪೂಜೆ ಮಾಡಿದ್ರ, ಅವಳು ಯಾರಾದ್ರೂ ನೋಡ್ಕೊಂಡ್ರ, ಮಾತ್ರೆ ಗಿಡ ತಗೊಂಡ್ರ, ಯಾರು ಕೇಳಿದ್ರೆ ಇವತ್ತು ನರೇಂದ್ರ ಮೋದಿನೂ ಅಷ್ಟೇ. ಯಾಕೆಂದ್ರೆ ಶನಿ ಪಕ್ಕದಲ್ಲಿದ್ದಾನೆ. ಯಾರೋ ಗನ್ಗಳು ಇಟ್ಕೊಂಡು ಜೆಡ್ ಸೆಕ್ಯೂರಿಟಿ ಫೋರ್ಸ್ ಅಂತ ಇಟ್ಕೊಂಡು ಕೂತ್ಕೊಂಡ್ರೆ ತಿಂದಿದ್ದು ಬಂದಿದ್ದೆಲ್ಲ ಆ ನನ್ನ ಮಗ ತಿಂದುಬಿಟ್ಟು ಕೊಡ್ಬೇಕು. ಕರ್ಮ ವಿಧಿ ಇಲ್ಲ, ಏನಾದ್ರೆ ಪ್ರೋಟೋಕಾಲ್. ಸೊ ಅವ್ರು ತಿಂದುಬಿಟ್ಟು ಕೊಡ್ಬೇಕು. ಸೊ ಇಂಥದ್ದು ನೋಡಿದಾಗ ಯಾಕೆ ಬೇಕು ಆ ಸೆಕ್ಯೂರಿಟಿ? ಇಡೀ ಜಗತ್ತೇ ಕೌತುಕದಿಂದ ನೋಡ್ತಿರುವ ನಾಯಕ ನರೇಂದ್ರ ಮೋದಿ, ಇಂಥ ಮೋದಿಯ ಕುಂಡಲಿಯ ಪ್ರಕಾರ ಅವರಿಗೆ ಸದ್ಯ ಶನಿಕಾಟ ಇರೋದು ಖಚಿತವಂತೆ. ಅದಕ್ಕೆ ಸಂಸತ್ ಕಲಾಪದಲ್ಲಿ ಹೆಚ್ಚು ಪಾಲ್ಗೊಳ್ಳಲು ಆಗಲೇ ಇಲ್ಲ. ಈ ವಿಚಾರದಲ್ಲಿ ಮೋದಿ ನಿಂದನೆಗೆ ತುತ್ತಾದ್ರು ಅಂತಾರೆ ಗುರೂಜಿ. ದೇಶವನ್ನ ಕಾಪಾಡಲು ನರೇಂದ್ರ ಮೋದಿಯಂಥ ಪ್ರಧಾನಿಯನ್ನ ಕಾಪಾಡಿಕೊಳ್ಳೋದು ಎಲ್ಲರ ಕರ್ತವ್ಯ ಅಂತಾರೆ ಅವರು. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೀನಿ. ದೇಶದ ಹಿತಾಸಕ್ತಿಯಲ್ಲಿ ಧರ್ಮ ಪ್ರಚೋದನ ಪೂರ್ವಕವಾಗಿ ನಾನು ಮಾಡಬೇಕಾದ ಕರ್ತವ್ಯ ನರೇಂದ್ರ ಮೋದಿ ಅವರು ಉಳಿಬೇಕು. ಸೊ ಅವರಿಗೆ ಅಕಸ್ಮಾತ್ ಕಂಟಕ ಬಂದ್ರೆ ಅದನ್ನು ನೋಡ್ಬೇಕು. ನಾನು ಬರೀ ಎಲ್ರಿಗೂ ಜ್ಯೋತಿಷ್ಯ ಶಾಸ್ತ್ರ ಹೇಳಲ್ಲ. ಆಮೇಲೆ ಇನ್ನೊಂದು, ಫಾರ್ ಎಕ್ಸಾಂಪಲ್, ಟು ಬಿ ಫ್ರಾಂಕ್ ವಿತ್ ಯು, ನಾನು ಯಾವುದೇ ಕಾರಣಕ್ಕೂ ಜ್ಯೋತಿಷ್ಯ ಅಲ್ಲ. ಮೋದಿ ಎದುರಿಸಬೇಕಿದೆ ಟೀಕಾಸ್ತ್ರ, ಕಂಟಕಕ್ಕೆ ಪ್ರಯೋಗಿಸಬೇಕು ಬ್ರಹ್ಮಾಸ್ತ್ರ. ಹೇಳಿ ಕೇಳಿ ಮೋದಿಯದ್ದು ವೃಶ್ಚಿಕ ರಾಶಿ, ವೃಶ್ಚಿಕ ಲಗ್ನ. ಮಾತನಾಡಿ ಕೆಟ್ಟವರಾಗೋ ಥರದ ಕಾಂಬಿನೇಷನ್. ಈಗಾಗಲೇ ನೋಟು ಬ್ಯಾನಿನ ವಿಚಾರದಲ್ಲಿ 50 ದಿನ ಮುಗಿತಾ ಬಂದರೂ ಸಮಸ್ಯೆ ಬಗೆಹರಿಯದೆ ಟೀಕಾಸ್ತ್ರಗಳಿಗೆ ಸಿಕ್ಕಿಕೊಳ್ತಾರಾ ಅನ್ನೋ ಪ್ರಶ್ನೆಗಳು ಮೂಡ್ತಿರುವಾಗ ಬ್ರಹ್ಮಾಂಡ ಗುರುಜಿಯ ಮಾತು ಜನರಲ್ಲಿ ಸಂದೇಹ ಹೆಚ್ಚಿಸ್ತಾ ಇದೆ. ಮೋದಿ ಕುಂಡಲಿಯಲ್ಲಿ ಬುಧ ತನ್ನದೇ ಸ್ಥಾನದಲ್ಲಿ ಕುಳಿತಿದ್ದಾನೆ. ಅದರನ್ವಯ ಮೋದಿಯವರ ಸ್ವಭಾವ ಸುಳ್ಳು ಹೇಳುವಂಥದ್ದಲ್ಲ ಮತ್ತು ಆಡಿದ ಮಾತನ್ನ ಮಾಡಿ ತೋರಿಸುವ ಜಾಯಮಾನದವರು ಅನ್ನೋದರ ಸಂಕೇತವಂತೆ. ಇನ್ನು ಸಿಂಹದ ಸ್ಥಾನದಲ್ಲಿ ಶುಕ್ರ ಮತ್ತು ಶನಿ ಕುಳಿತಿದ್ದು ಅವರು ದೇಶವನ್ನಾಳುತ್ತಿರುವ ಸೂಚಕವಾಗಿದೆ. ಮೋದಿ ಪಾಲಿಗೆ ಗಂಡಾಂತರ ಇದೆ ಅನ್ನೋದು ಎಲ್ಲೋ ಒಂದು ಕಡೆ ಅವರಿಗೆ ತಿಳಿದಿದೆಯಾ? ಪಣಜಿಯಲ್ಲಿ ಅವರು ಮಾತನಾಡಿದ ವೈಖರಿಯನ್ನು ಉಲ್ಲೇಖಿಸಿ ಅದನ್ನ ಸಮರ್ಥಿಸಿಕೊಳ್ತಾರೆ ಗುರೂಜಿ. 50 ದಿನಗಳ ಕಾಲ ತನಗೆ ನೆರವಾಗಿ ತನ್ನನ್ನ, ತನ್ನ ನಿರ್ಣಯವನ್ನ ಸಮರ್ಥಿಸಿ ಆಶೀರ್ವದಿಸಿ ಅಂತ ಭಾವುಕರಾಗಿ ನುಡಿದಿದ್ರು ಮೋದಿ. आप खड़े होकर के ताली बजा करके मुझे आशीर्वाद दे। देश देखेगा ईमानदार लोग। इस देश में ईमानदार लोगों की कमी नहीं है। इस देश में ईमानदार लोगों की कमी नहीं है। आइए ईमानदारी के इस काम में मेरा साथ दीजिए। हिंदुस्तान के हर ईमानदार की आवाज है। भाइयों बहनों, मैं जानता हूं मैंने कैसी ताकतों से लड़ाई मोल ली है। मैं जानता हूं कैसे लोग मेरे खिलाफ हो जाएंगे। मैं जानता हूं 70 साल का उनका मैं लूट रहा हूं। मुझे जिंदा नहीं छोड़ेंगे, मुझे बर्बाद करके रहेंगे। उनको जो करना है करे। 50 साल भाइयों बहनों, 50 दिन मेरी मदद करे। देश 50 दिन मेरी मदद करे। ಒಟ್ಟಲ್ಲಿ ಗುರೂಜಿ ಹೇಳ್ತಿರೋದು ನಿಜವಾಗುತ್ತೋ ಅಥವಾ ಪರಿಸ್ಥಿತಿಗಳ ಉದ್ಭವವೇ ಹೀಗಾಗ್ತಾ ಇದೆಯೋ ಗೊತ್ತಿಲ್ಲ. ಆದರೆ ಸದ್ಯಕ್ಕಂತೂ ಪ್ರಧಾನಿ ನರೇಂದ್ರ ಮೋದಿ ಪಾಲಿಗೆ ಇದು ಬ್ಯಾಡ್ ಟೈಮ್ ಅಲ್ಲದಿದ್ರೂ ಸತ್ವ ಪರೀಕ್ಷೆಯ ಸಮಯವಂತೂ ಹೌದು. ಅದನ್ನ ಹೇಗೆ ಪಾಸ್ ಮಾಡ್ತಾರೆ ಕಾದು ನೋಡೋಣ. ಬ್ರಹ್ಮಾಂಡ ಗುರುಜಿ ಸಿಡಿಸಿರೋ ಬಾಂಬ್ ಅಂತಿಂಥದ್ದಲ್ಲ. ದೇಶದ ಅಗ್ರ ನಾಯಕನಿಗೆ ಸಂಬಂಧಿಸಿದ ಬಹುಮುಖ್ಯ ವಿಚಾರ. ಇಂಥ ಮಾತನ್ನ ಮಾಧ್ಯಮಗಳ ಮುಂದೆ ಆಡುವಾಗ ಅದರ ಸತ್ಯಾಸತ್ಯತೆಯನ್ನ ವಿವರಿಸಲೇಬೇಕು. ಮೋದಿಗೆ ಕಾದಿರೋ ಕಂಟಕದ ಕುರಿತಂತೆ ಗುರುಜಿ ಯಾವ ಸತ್ಯ ವಿಚಾರ ಬಿಚ್ಚಿಟ್ರು ಮತ್ತದಕ್ಕೆ ಏನ್ ಪರಿಹಾರ ಹೇಳಿದ್ರು ಗೊತ್ತಾ? ಬನ್ನಿ ಅದೇನು ಅಂತ ನೋಡೋಣ. ಮಾಘ ಮಾಸದಲ್ಲಿ ಎಚ್ಚರಿಕೆ, ಜವರಾಯ ಹಾಕುವನೇ ರಣಕೇಕೆ. ಮೋದಿ ನಂಬೋದಿಲ್ಲ ಸುಳ್ಳಿನ ಕಂತೆ. ಗುರೂಜಿ ಮಾತಲ್ಲಿದೆಯಾ ಸತ್ಯಾಸತ್ಯತೆ? ಇನ್ನು ಮುಂದೆ ಫೆಬ್ರವರಿ 8ಕ್ಕೆ ನರೇಂದ್ರ ಮೋದಿಗೆ ಇರ್ತಕ್ಕಂಥ ಗಂಡಾಂತರ ಸ್ವತಃ ಅವರಿಗೆ ನಾನೇ ಹೇಳಿದ್ದೀನಿ. 2017ರ ಮಾಘ ಮಾಸ ಬರ್ತಿದ್ದಂತೆ ದೇಶದ ಅಗ್ರಜ ನರೇಂದ್ರ ಮೋದಿ ಎಚ್ಚೆತ್ತುಕೊಳ್ಳೋದು ಒಳಿತು ಅಂತ, ಪರೋಕ್ಷವಾಗಿಯೂ ಪ್ರಾಣಕ್ಕೆ ಕಂಟಕ ಕಾದಿರಬಹುದು ಅಂತ ನೇರವಾಗಿಯೂ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ ಬ್ರಹ್ಮಾಂಡ ಗುರೂಜಿ. ಅದಕ್ಕೆ ಅವರೇ ಸಾಕಷ್ಟು ಕಾರಣಗಳನ್ನು
ಜ್ಯೋತಿಷ್ಯ ಮತ್ತು ಕೆಲ ಬೆಳವಣಿಗೆಗಳನ್ನು ಆಧರಿಸಿ ಪುಷ್ಟೀಕರಿಸಿ ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಟೆಕ್ನಾಲಜಿಯನ್ನ ಎಷ್ಟು ಬಲವಾಗಿ ನಂಬುತ್ತಾರೋ ಅಷ್ಟೇ ಪ್ರಬಲವಾಗಿ ಹಿಂದೂ ಧರ್ಮ ಮತ್ತು ಆಧ್ಯಾತ್ಮವನ್ನು ಅನುಸರಿಸುತ್ತಾರೆ. ದೇಶದ ಒಳಗಿರಲಿ ವಿದೇಶದಲ್ಲಿರಲಿ ತಮ್ಮ ಆಚಾರ ವಿಚಾರ ನಡವಳಿಕೆಗಳಿಗೆ ಧಕ್ಕೆ ಬರದಂತೆ ಭಂಗ ಬರದಂತೆ ನೋಡಿಕೊಳ್ತಾರೆ. ತಮ್ಮ ಉಪವಾಸದ ದಿನ ವಿಶ್ವದ ಹಿರಿಯಣ್ಣನೇ ಭಕ್ಷ್ಯ ಭೋಜನ ಬಡಿಸಿದರೂ ಉಣ್ಣಲು ಒಲ್ಲೆ ನನ್ನದು ಉಪವಾಸ ಅಂತ ಹೇಳುವ ನೇರವಂತಿಗ ಮೋದಿ. ಅಂಥ ವ್ಯಕ್ತಿಯನ್ನ ಅದ್ಯಾವ ಗ್ರಹಚಾರ ಕಾಡಲು ಕಾದಿದೆ. ಮಾಘ ಮಾಸದಲ್ಲಿ ಬುಧನಾಗುವನು ವಕ್ರ, ರಾಹುವಿನಿಂದ ಖಾತ್ರಿ ನೀಚ ಪ್ರಹಾರ. ಜ್ಯೋತಿಷ್ಯ ಶಾಸ್ತ್ರವನ್ನು ಆಧರಿಸಿ ಫೆಬ್ರವರಿ ಅಂದ್ರೆ ಮಾಘ ಮಾಸದಲ್ಲಿ ಮೋದಿಯವರ ಕುಂಡಲಿಯಲ್ಲಿ ಸಾಕಷ್ಟು ಬದಲಾವಣೆಗಳಾಗಲಿವೆಯಂತೆ. ಅದರಂತೆ ಬುಧ ವಕ್ರನಾಗಿ ಆರ್ಥಿಕ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಉದ್ಭವವಾಗಬಹುದು. ಅದರ ಆರಂಭವೇ ಈ ಡಿಮಾನಿಟೈಸೇಷನ್ ಇರಬಹುದಾ ಗೊತ್ತಿಲ್ಲ. ಇನ್ನು ಈ ಬೆಳವಣಿಗೆಗಳ ಬೆನ್ನಲ್ಲೇ ಮೋದಿಯ ನಿಲುವಿನ ವಿರುದ್ಧ, ಅವರ ನಿರ್ಣಯಗಳ ವಿರುದ್ಧ ಅವರ ಪಕ್ಷದಲ್ಲೇ ಸಂಚು ನಡೀತಿರಬಹುದು ಅಂತಲೂ ಅಂದಾಜಿಸ್ತಾರೆ ಗುರೂಜಿ. ಹಾಗಾಗಿ ಮೋದಿ ವಿಶೇಷವಾಗಿ ಸೂರ್ಯನನ್ನ ಪೂಜಿಸಿ ಭಜಿಸುವ ಅಗತ್ಯತೆ ಹೆಚ್ಚಿದೆಯಂತೆ. ಮೋದಿ ಕಂಟಕಕ್ಕೆ ಪರಿಹಾರ ಸ್ತ್ರೀಯಿಂದ, ಮಗನ ಕಂಟಕಕ್ಕೆ ರಾಮಬಾಣ ಅಮ್ಮನಿಂದ. ಬರೀ ಬರುವ ಕಂಟಕವನ್ನ ಹೇಳಿ ಬೆದರಿಸದೆ ಅದನ್ನ ತಡೆಯುವ ಸಾಧ್ಯತೆಗಳನ್ನು ನರೇಂದ್ರ ಬಾಬು ಶರ್ಮಾ ಹೇಳಿದ್ದಾರೆ. ಮೋದಿಯವರಿಗೆ ಗುರುಬಲ ಕಡಿಮೆ ಇರೋದ್ರಿಂದ ಅವರ ಪಾಲಿಗೆ ಶುಕ್ರ ನೀಚನಾಗಿದ್ದಾನೆ. ಎಲ್ಲಕ್ಕಿಂತ ಮಿಗಿಲಾಗಿ ಚಂದ್ರಮಂಗಳ ಯೋಗಕ್ಕೆ ಮೋದಿ ಪಾಲಿಗೆ ಹೆಣ್ಣಿನ ಶಕ್ತಿ ಇಲ್ಲದಿರೋದು ದೋಷಿ ಅವರ ಪಾಲಿಗಿಲ್ಲ. ಈ ಕಾರಣದಿಂದ ಹೆಣ್ಣಾಗಿ ಮಡದಿ ಅಲ್ಲದಿದ್ರೂ ತಾಯಿಯ ಬೆಂಬಲ ಅವರಿಗೆ ಬೇಕಂತೆ. ವಿಷಾದವಂದ್ರೆ ಸದಾ ತಮ್ಮ ಕಾರ್ಯದಲ್ಲಿ ಅವಿಶ್ರಾಂತರಂತೆ ನಿರತರಾಗಿರುವ ಮೋದಿ ತಾಯಿಯಿಂದಲೂ ಬಹುಪಾಲು ದೂರವೇ ಇರ್ತಾರೆ. ಅವಕಾಶ ಸಿಕ್ಕಾಗ ಮಾತ್ರ ಆಕೆಯನ್ನ ಭೇಟಿ ಮಾಡ್ತಾರೆ. ಆದರೆ ವಿಶೇಷ ಅಂದ್ರೆ ಮಗನ ಪಾಲಿನ ಕಂಟಕಕ್ಕೆ ಅವರ ತಾಯಿಯ ಬಳಿಯೇ ಮದ್ದು ಇದೆ ಅಂತ ಹೇಳ್ತಾರೆ ಗುರೂಜಿ. ಮದುವೆ ಅಂತ ಯಾಕೆ ಮಾಡ್ತೀವಿ ಯಾರಿಗಾದ್ರು ಅಂದ್ರೆ, ಸನ್ಯಾಸಿಗಳನ್ನ ಬಿಟ್ಟು ಬೇರೆಯವರಿಗೆ ಮದುವೆ ಅಂತ ಯಾಕೆ ಮಾಡ್ತೀವಿ ಅಂದ್ರೆ ವೈರಾಗ್ಯ ಶನಿ ಇದ್ದೂ ಇರಬಾರದು ಅಂತ ಸಮಯಕ್ಕೆ ಶಕ್ತಿ ಕೊಡೋದೇನು ಅಂದ್ರೆ ಹೆಣ್ಣೆ ಹೋಗ್ಲಿ ನಿಮ್ಗೆ ಹೆಂಡತಿ ಬೇಡ ಅಂತ ಇಟ್ಕೊಳ್ಳೋಣ. ಬಹಳ ಜನ ನರೇಂದ್ರ ಮೋದಿಗೆ ಬೇಡ ಅಂದ್ರೆ ನೀವೇನ್ ಮಾಡಿ, ತಾಯಿನೂ ಹೆಂಗ್ಸೆ, ಸಹೋದರಿ ಹೆಂಗ್ಸೆ, ಸೊ ತಾಯಿನಾದ್ರೂ ಪಕ್ಕಕ್ಕೆ ಇಟ್ಕೊಳ್ಳೋದ್ರೆ ತಾಯಿನೂ ಪಾಪ ದೂರ ಇದ್ದಾರೆ. ಏನ್ ಮಾಡೋದು? ಆಶೀರ್ವಾದ ಜೊತೆಗಿದೆ. ಆಶೀರ್ವಾದ ಅಂದ್ರೆ ಏನ್ ಗೊತ್ತೇನಮ್ಮ, ಕೆಲವರಿಗೆ ಚಂದ್ರ ಯಾವತ್ತೂ ತಿಳ್ಕೊ, ವೃಶ್ಚಿಕದಲ್ಲಿ ಚಂದ್ರ ಕೂತ್ಕೊಂಡ್ರೆ, ಕುಜನ್ ಜೊತೆ ಚಂದ್ರ ಕೂತ್ರೆ ಚಂದ್ರಮಂಗಳ ಯೋಗ. ಅಂದ್ರೆ ಪ್ರತಿ ತಿಂಗಳು ಹೋಗಿ ನೀನು ಚಂದ್ರ ಚೇಂಜ್ ಆದ ತಕ್ಷಣ ನಮಸ್ಕಾರ ಮಾಡ್ಬೇಕು ಅಂತ ಹೇಳುತ್ತೆ. ಪ್ರತಿ ತಿಂಗಳು ಮೋದಿ ಹೋಗಕ್ಕಾಗಲ್ಲ. ತಾಯಿ ಪಕ್ಕದಲ್ಲಿ ಇದೆ ದಿನ ಮಾತಾಜಿ ನಮಸ್ತೆ ಅಂತ ಒಂದು ನಮಸ್ಕಾರ ಮಾಡ್ಬೋದು, ಫೋಟೋ ನೀವು ನಮಸ್ಕಾರ ಮಾಡ್ಬೋದು. ಅದಕ್ಕೆ ಏನ್ ಹೇಳ್ತೀವಿ, ಎರಡು ಹೆಬ್ಬೆಟ್ಟು ತಾಯಿ ಏನ್ ಹೆಬ್ಬೆಟ್ಟು ಕಾಲು ಹೆಬ್ಬೆಟ್ಟಿದೆ ಅದನ್ನ ನಮ್ಮ ಆಜ್ಞಾ ಚಕ್ರಕ್ಕೆ ಒಂದು ನಮಸ್ಕಾರ ಮಾಡಿದ್ರೆ ಅವಳು 15,000 ಹಾರ್ಸ್ ಪವರ್ ಕೊಡ್ತಾಳಂತೆ ತಾಯಿಯದವಳು. ಗುರೂಜಿ ಪ್ರಕಾರ ನಿಗದಿತ ದಿನದಂದು ಅಮ್ಮನ ಚರಣಕ್ಕೆ ಶಿರಬಾಗಿ ಸ್ಪರ್ಶಿಸಿ ನಮಿಸಿದ್ರೆ ಮೋದಿಯ ಆಯಸ್ಸು ಗಟ್ಟಿಯಾಗುತ್ತಂತೆ. ಇನ್ನು ಮಾಘ ಮಾಸದಲ್ಲಿ ಮೋದಿ ಕುಂಡಲಿಯಲ್ಲಿ ರಾಹು ಬರಲಿದ್ದಾನಂತೆ. ಹಾಗಾಗಿ ಮೋದಿ ಜಾಗೃತೆಯಿಂದ ಇರೋದು ಒಳಿತು ಅಂತಾರೆ. ಇನ್ನು ಪ್ರಧಾನಿ ಮೋದಿಗೆ ಕಾಯಿಲೆಗಳಿಲ್ಲ, ಆದರೆ ರಾಹುವಿನ ಪ್ರಭಾವದಿಂದ ಅವರ ಮೇಲೆ ಕೆಲ ನೀಚ ಪರಿಣಾಮಗಳು ಆಗಬಹುದಂತೆ. ಫೆಬ್ರವರಿಯ ಈ ಮೃತ್ಯು ಕಂಟಕದಿಂದ ಮೋದಿ ಪಾರಾದರೆ ಇನ್ನು 12 ವರ್ಷ ಅವರಿಗೆ ಯಾವ ಬಾಧೆಯೂ ಇರದಂತೆ. ಗುರೂಜಿ ಹೇಳಿರುವ ಈ ಭವಿಷ್ಯವಾಣಿ ಅದೆಷ್ಟರ ಮಟ್ಟಿಗೆ ನಿಜವಾಗುತ್ತೋ ಗೊತ್ತಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಗಳನ್ನು ಲೆಕ್ಕಾಚಾರ ಹಾಕಿ ನೋಡಿದಾಗ ಮೋದಿ ಪಾಲಿಗೆ ಸವಾಲುಗಳ ಟ್ರಬಲ್ಲುಗಳ ಮಹಾಪೂರವೇ ಕಾದಿರೋದಂತೂ ನಿಶ್ಚಿತ. ಎಲ್ಲವನ್ನೂ ಮೋದಿ ತಮ್ಮ ವಜ್ರ ಮುಷ್ಟಿಯಿಂದ ಗುದ್ದಿ ಗೆಲ್ಲಲಿ ಅನ್ನೋದೇ ದೇಶವಾಸಿಗಳ ಆಶಯ. ಗುರುಜಿ ಹೇಳಿರೋ ಈ ಭವಿಷ್ಯವಾಣಿ ಅದೆಷ್ಟರ ಮಟ್ಟಿಗೆ ನಿಜವಾಗುತ್ತೋ ಗೊತ್ತಿಲ್ಲ. ಆದರೆ ಸದ್ಯದ ಪರಿಸ್ಥಿತಿಗಳನ್ನ ಲೆಕ್ಕಾಚಾರ ಹಾಕಿ ನೋಡಿದಾಗ ಮೋದಿ ಪಾಲಿಗೆ ಸವಾಲುಗಳ ಟ್ರಬಲ್ಲುಗಳ ಮಹಾಪೂರವೇ ಕಾದಿರೋದಂತೂ ನಿಶ್ಚಿತ. ಎಲ್ಲವನ್ನ ಮೋದಿ ತಮ್ಮ ವಜ್ರ ಮುಷ್ಟಿಯಿಂದ ಗುದ್ದಿ ಗೆಲ್ಲಲಿ ಅನ್ನೋದೇ ದೇಶವಾಸಿಗಳ ಆಶಯ. ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ. ಮೋದಿಗೆ ಸಹಾರಾ ಸಂಸ್ಥೆಯಿಂದ 40 ಕೋಟಿ ಹಾಗೂ ಬಿರ್ಲಾ ಸಂಸ್ಥೆಯಿಂದ 12 ಕೋಟಿ ಕಿಕ್ ಬ್ಯಾಕ್ ಸಿಕ್ಕಿದೆ ಅನ್ನೋ ಆರೋಪದ ದಾಖಲೆಗಳನ್ನು ಇವತ್ತು ರಾಹುಲ್ ಗಾಂಧಿ ತಮ್ಮ ಟ್ವಿಟರ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. ಇನ್ನು ನಿನ್ನೆ ರಾಹುಲ್ ಆರೋಪಕ್ಕೆ ಇವತ್ತು ಸ್ವಕ್ಷೇತ್ರ ವಾರಣಾಸಿಯಲ್ಲಿ ಪ್ರಧಾನಿ ಮೋದಿ ತಿರುಗೇಟು ಕೊಟ್ಟರು. ಮೊದಲಿಗೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ರಾಜ್ಯ ಸರ್ಕಾರ ಬಿದ್ದು ಹೋಗುತ್ತೆ, 3 ಸಚಿವರು ರಾಜೀನಾಮೆಯನ್ನ ಕೊಡ್ತಾರೆ ಅಂತ ಯಡಿಯೂರಪ್ಪನವರು ಹೇಳ್ತಾನೆ ಇದ್ರು. ಆದ್ರೆ ಇದುವರೆಗೂ ಕೂಡ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದಾಖಲೆಗಳನ್ನು ಅವರು ಬಿಡುಗಡೆ ಮಾಡಿಲ್ಲ.